ನಮಸ್ಕಾರ. MBA ಕೌ ಫಾರ್ಮಿಂಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಇನ್ವೆಸ್ಟ್ಮೆಂಟ್ ಹಾಗೂ ಶೆಡ್ ನಿರ್ಮಾಣದ ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮೊದಲನೇದಾಗಿ ಇವತ್ತು ಇನ್ವೆಸ್ಟ್ಮೆಂಟಿಂದ ಶುರು ಮಾಡೋಣ. ಮೊದಲನೇ ಹೇಳಿದಾಗೆ ಯಾವ ಥರ ಹಸು ತಗೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಲ್ಲಿ ಶೆಡ್ಡು, ಹಸು ಹಾಗೂ ಅದಕ್ಕೆ ಕೊಡೋ ಮೇವು, ಈ ಮೂರು ಕೂಡ ಮ್ಯಾಟ್ರ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೆ. ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಮೌಂಟ್ ಹಂಗೆ ಕಿತ್ಕೊಂಡು ಹೋಯ್ತಾ ಇರುತ್ತೆ. ಹೀಗೆ ನಾವು ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಫಸ್ಟು ಪ್ಲಾನ್ ಏನಂತ ನೋಡಿದ್ರೆ, ಮೊದಲನೇದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, 5,000ದಿಂದ 5 ಲಕ್ಷದವರೆಗೂ ಶೆಡ್ ನಿರ್ಮಾಣ ಖರ್ಚಾಗುತ್ತೆ. ಇನ್ನು ಹಸುಗೂ ಮೇವಿಗೂ ಕೂಡ ಖರ್ಚಾಗುತ್ತೆ. ಇಲ್ಲಿ ಶೆಡ್ 2 ಟೈಪ್ಸ್ ಅಲ್ಲಿ ನಾವು ನೋಡಬಹುದು. ಒಂದು ಪ್ರೊಫೆಷನಲ್ ಆಗಿ, ಹಾಗೆ ವಿಲೇಜ್ ಅಲ್ಲಿ ಯಾವ ರೀತಿ ಇರುತ್ತೆ, ಇನ್ನೊಂದು ಹೈ ಬಜೆಟ್ ಲೋ ಬಜೆಟ್ ಅಲ್ಲಿ ಯಾವ ರೀತಿ ಇದೆ. ಟೈಪ್ 1 ಅಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತ. ಇದಕ್ಕೆ ತುಂಬಾ ಖರ್ಚಾಗುತ್ತೆ. ಮಿನಿಮಮ್ ಅಂದ್ರು 1 ಲಕ್ಷದಿಂದ 5 ಲಕ್ಷದವರೆಗೂ ಖರ್ಚಾಗುತ್ತೆ. ಇದನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, 2 ಸೈಡ್ ಕೂಡ ಹಸುಗಳನ್ನ ಕಟ್ ಹಾಕ್ಬಹುದು. ಹಾಗೆ ಮಧ್ಯದಲ್ಲಿ ಕ್ಲೀನಿಂಗ್ ಕೂಡ ಇದೆ ನೋಡಿ. ಈ ರೀತಿ ಆ ಕಡೆ ಈ ಕಡೆ ಮೇವು ಕೂಡ ಹಾಕ್ಬಹುದು. ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇದೆ. ಮೇಲ್ಗಡೆ ತುಂಬಾ ಹೈಟ್ ಕೂಡ ಇದೆ. ಜೊತೆಗೆ ಇದು ತುಂಬಾ ಅಗಲ ಕೂಡ ಇದೆ. ಇಲ್ಲಿ ಮಿನಿಮಮ್ ಅಂದ್ರು 50ರಿಂದ 100 ಹಸುಗಳು ಮೇವು ಹಾಕಬಹುದಾಗಿದೆ ಇಲ್ಲಿ. ಹಾಗೆ ಇದರ ಬಂಡವಾಳ ತುಂಬಾ ಜಾಸ್ತಿ ಇರುತ್ತೆ, ನಮಗೆಲ್ಲ ಗೊತ್ತಿರೋ ಹಾಗೆ. ಹಾಗೆ ತುಂಬಾ ಲಾಭ ಗಳಿಸೋರು ಈ ರೀತಿ ಮಾಡಿರ್ತಾರೆ ನೋಡಿ. ಎಷ್ಟು ಅಗಲ ಇದೆ, ಹಾಗೆ ಮೇವನ್ನ ಯಾವ ರೀತಿ ಹಾಕ್ತಾರೆ ಅಂತ. ಇದು ತುಂಬ ಕಷ್ಟ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾ ಕಷ್ಟ ಈ ರೀತಿ ನಾವು ಮಾಡೋದು. 50ರಿಂದ 100 ಹಸುಗಳು ಸಾಕೋದಾಗಿದ್ರೆ ಇದೇ ರೀತಿ ನೀವು ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಿರಲ್ಲ, ಇದನ್ನು ಹೆಚ್ಚಾಗಿ ಕುರಿ, ಕೋಳಿ ಮತ್ತು ಮೇಕೆ ಸಾಗಾಣಿಕೆಯಲ್ಲಿ ಜಾಸ್ತಿ ಬಳಸ್ತಾರೆ. ಹಸುಗೂ ಕೂಡ ಈ ರೀತಿ ನೀವು ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಶೀಟ್ನ ಬಳಸಿದ್ದಾರೆ, ಪ್ಲಾನಿಂಗ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಟೈಪ್ 2 ನೋಡೋದಾದರೆ, ರೈತರು ಜಾಸ್ತಿ ಬಳಸೋದು ಮತ್ತು ಹಳ್ಳಿಗಳಲ್ಲಿ ಈ ರೀತಿ ಇರುತ್ತೆ. ಇದು ತುಂಬಾ ಕಡಿಮೆ ಖರ್ಚಿನಲ್ಲಿ ಹಾಗೆ ಚಿಕ್ಕ ಒಂದು ಶೆಡ್ನ ನಿರ್ಮಿಸ್ಕೋಬೋದಾಗಿದೆ. ಇದರಲ್ಲಿ ಕೇವಲ 5ರಿಂದ 10 ಹಸುಗಳು ಮಾತ್ರ ಇರ್ತವೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ಹೆಚ್ಚಾಗಿ ಹಳ್ಳಿ ಕಡೆಯಲ್ಲೇ ಯೂಸ್ ಮಾಡ್ತಾರೆ ಈ ರೀತಿ ಪ್ಯಾಟ್ರನ್ನ. ಇದು ಕೇವಲ 2,000 ಒಳಗಡೆ ಆಗೋಗುತ್ತೆ. ಹಾಗೆ ಮೇಲ್ಗಡೆ ಇದರ ಮೇವಿಟ್ಕೊಂಡು ಅದನ್ನು ಹಸುಗಳಿಗೆ ಹಾಕೊಂಡು ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ಶೆಡ್ನ ನಿರ್ಮಿಸ್ಕೋಬೋದು. ಬಟ್ ಇದನ್ನು ಅತಿ ಹೆಚ್ಚು ಲಾಭದಾಯಕವಾಗಿರಲ್ಲ, ಕಷ್ಟ ಆಗಿರುತ್ತೆ ಹಣ ಗಳಿಸೋದು. ಬಟ್ ಮೇಂಟೆನೆನ್ಸ್ ಮಾಡ್ಕೋಬೋದಾಗಿದೆ ಆರಾಮಾಗಿ. ಇದಿಷ್ಟು ಇವತ್ತಿನ ಶಾರ್ಟ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಮೇವ್ ವಿಡಿಯೋ ಕೂಡ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ.